ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ಕೊಲೆ ಆರೋಪಕ್ಕೆ ಪಶ್ಚಾತ್ತಾಪ ಪಡ್ತಿರೋ ನಟ ಕಲ್ಲಿನ ಬೆಂಚ್ ಮೇಲೆ ಮಲಗಿ ಏಕಾಂಗಿಯಾಗಿರ್ತಾ ಇದ್ದಾರಂತೆ. ತನಿಖಾಧಿಕಾರಿಗಳು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ವಂತೆ. ಇದರ ಮಧ್ಯೆ ದರ್ಶನ್ ಪರ ಕಾಂಗ್ರೆಸ್ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಳಿಸ್ಕೊಳ್ಳಿ. ನೋಡ್ರಿ, ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ. ಮೊದಲೇ ಹಿಡಿದು ಅದೇನಾಗ್ತಾರಲ್ರಿ, ಆ ವ್ಯಕ್ತಿನೇ ಹಂಗೆ ಅದ. ಅವರೆಲ್ಲ ಇತಿಹಾಸ ನೀನು ಅನೇಕ ಮಾಧ್ಯಮಗಳು ತೋರಿಸಿದ್ರಲ್ಲ. ಇದು ಯಾವುದೇ ಮುಲಾಜಿಲ್ಲಾರ್ದೆ ತನಿಖೆ ಮಾಡಬೇಕು. ಕೆಲವೊಂದು ಮಂತ್ರಿಗಳ ಜೋಡ ಭಾಳ ಕ್ಲೋಸ್ ಅದ. ಅವರು ಫೋನ್ ಮಾಡಿ ಎಷ್ಟೋ ಫೋನ್ ಮಾಡಿದ್ರು, ಆದರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರ್ದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ. ಆದರೆ ಶಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ್ಯ ಒಂದು ಅಪರಾಧ. ಯಾಕಂದ್ರೆ ಯಾವ ಕಲ್ಪ್ರಿಟ್ ಅದನ್ನ, ಅದ್ರಾಗ ಯಾವ ಭಾಗಿಯಾದನ್ನ ಗುರ್ತಾಗಬೇಕಲ್ಲ. ಇವರು ಅವನು ಮುಚ್ಚಿ ಒಳಗೆ ಕುಂಡ್ರಿಸ್ಕೊಂಡು ಅವನ ಕಡೆಯಿಂದ ಸಾಕ್ಷಿ ತಗೋದು, ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ. ಈ ನಡುವೆ ದರ್ಶನ್ ಅವರನ್ನು ಬಚಾವ್ ಮಾಡುವಂಥ ರಾಜಕೀಯ ನಾಯಕರ ಪ್ರಹಸನ ಇನ್ನೂ ಕೂಡ ಮುಂದುವರೆದಿದೆಯಂತೆ. ಒಂದು ಮಾಹಿತಿ ಬರ್ತಾ ಇದೆ. ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾ ಇರುವಂಥವರು ಅಥವಾ ಈ ಪೊಲೀಸರ ಪರವಾಗಿ ವಾದ ಮಂಡಿಸ್ತಾ ಇರುವಂಥವರು ಪ್ರಸನ್ನ ಕುಮಾರ್ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನು ಬದಲಾವಣೆ ಮಾಡಬೇಕು ಅಟ್ಲೀಸ್ಟ್ ಅಂತೇಳಿ. ಏನಾಯಿತು ಈ ಕೇಸಲ್ಲಿ, ಆರಂಭದಲ್ಲಿ ವಿಚಾರ ಗೊತ್ತಾದಾಗ ನೇರವಾಗಿ ದಯಾನಂದ್ ಅವರಿಗೆ ವಿಚಾರ ಗೊತ್ತಾಗತ್ತೆ. ಯಾರಿಗೆ? ಕಮಿಷನರ್ ದಯಾನಂದ್ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ತಾರಂತೆ. ಬೇರೆ ಯಾರನ್ನು ಅವರು ಹೋಮ್ ಮಿನಿಸ್ಟ್ರಿಗೆ ಹೇಳಿಲ್ಲ ನನ್ನ ಪ್ರಕಾರ. ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೌದಾ, ಸರಿಯಾದ ಬಲವಾದ ಸಾಕ್ಷ್ಯ ಇದ್ದರೆ ಗೋ ಹೆಡ್. ಆಗ ಅನೇಕ ಮಂತ್ರಿಗಳು ಬಂದು ಸಾರ್ ಬಚಾವ್ ಮಾಡಿ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ಇಲ್ಲ, ದರ್ಶನ್ ವಿಚಾರ ಹೇಳ್ಕೊಂಡು ನನ್ನ ಹತ್ರಕ್ಕೆ ಬರಬೇಡಿ ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಈಗ 2 ಮಂತ್ರಿಗಳು, ಕಾಂಗ್ರೆಸ್ ಮಂತ್ರಿಗಳು, 2 BJP ಶಾಸಕರು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಿ. ಯಾಕಂದರೆ ಆ ಮನುಷ್ಯ ಯಾರ ಮಾತು ಕೇಳಲ್ಲ, ಖಂಡಿತವಾಗಲೂ ದರ್ಶನ್ಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಭಯದಿಂದ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ. ಈಗ ದರ್ಶನ್ ಹೇಗಿದ್ದಾರೆ, ಹೇಗಾಗಿದ್ದ ದರ್ಶನ್? ಅನ್ನಪೂರ್ಣೇಶ್ವರಿ ಠಾಣೆಯ ಪ್ರತ್ಯೇಕ ಸೆಲ್ನಲ್ಲಿ ವಾಸ. ಅವ್ರಿಗೊಂದು ಸಪ್ರೇಟ್ ಕೊಟ್ಟಿದ್ದಾರೆ. ಅಲ್ಲೊಂದು ಸೆಲ್ ಇರುತ್ತೆ ಪ್ರತ್ಯೇಕ, ಅದರಲ್ಲಿ ಯಾರೂ ಇಲ್ಲ. ಉಳಿದ 14-15 ಜನ ಯಾರೂ ಇಲ್ಲ. ದರ್ಶನ್ಗೆಂದೇ ಪ್ರತ್ಯೇಕ ಸೆಲ್ ಮಾಡಿರೋ ಖಾಕಿ ಪಡೆ, ತಪ್ಪೇನಿಲ್ಲ. ಆ ಸೆಲ್ಗೆ ಬೇರೆ ಆರೋಪಿಗಳು ಬರಲು ಅವಕಾಶವೇ ಇಲ್ಲ. ಪವಿತ್ರ ಕೂಡ ದರ್ಶನ್ ಮಾತನಾಡಿಸಲು ಮುಂದಾಗ್ತಾ ಇಲ್ಲ. ಅವರ ಚಿಂತೆಯಲ್ಲಿದ್ದಾರೆ. ಆಮೇಲೆ ದರ್ಶನ್ಗೆ ಊಟ ಕೊಡ್ತಾ ಇದ್ದಾರೆ. ಪೂರ್ತಿ ಊಟ ಮಾಡ್ತಾ ಇಲ್ವಂತೆ ದರ್ಶನ್. ಏನು ಆರಂಭದ 2 ದಿನ ಊಟ ಬೇಡ, ಜ್ಯೂಸ್ ಕೊಡಿ ಅಂದಿದ್ರಂತೆ. ಇನ್ನೇನು 5 ದಿವಸ ಕಳೆದ ನಂತರ ಹೊರಗೆ ಹೋಗ್ಬೋದು ಅಂದ್ಕೊಂಡ್ರು, ಅದು ಆಗ್ತಾ ಇಲ್ಲ. ಒಮ್ಮೆ ಇಡ್ಲಿ ಬೇಕು ಅಂತ ಹೇಳಿದ್ದಕ್ಕೆ ಪೊಲೀಸರು ಕೊಟ್ಟರು. ಮಧ್ಯಾಹ್ನ ರಾತ್ರಿ ವೇಳೆ ಅನ್ನ ಸಾಂಬಾರು ಕೊಡ್ತಾ ಇದ್ದಾರೆ. ಜೂನ್ 11ರಿಂದ ಇಲ್ಲಿವರೆಗೆ ಪೂರ್ತಿ ಊಟ ತಿಂದಿಲ್ವಂತೆ. ಜೂನ್ 11ರಿಂದ ಇಲ್ಲಿ ತನಕ ಕೊಟ್ಟ ಅನ್ನವನ್ನು ಕಂಪ್ಲೀಟ್ ಆಗಿಲ್ಲ. ಏನೆಲ್ಲ ಕೊಟ್ಟಿದ್ದಾರೆ ದರ್ಶನ್ಗೆ? ಒಂದು ಸೆಲ್ಲಲ್ಲಿ ಒಂದು ಚಾಪೆ, ಸೆಲ್ನಲ್ಲಿ ಒಂದು ಚಾಪೆ, ಒಂದು ಚೇರ್ ಕೊಟ್ಟಿದ್ದಾರಂತೆ. ಆಮೇಲೆ ಪ್ರತಿದಿನ ಹೆಂಗೆ ಒಂದು ಚೇರ್ ಕೊಟ್ಟಿದ್ದಾರೆ, ಒಂದು ಚಾಪೆ ಕೊಟ್ಟಿದ್ದಾರೆ. ಮಹಜರು, ಡೈಲಿ ಮಹಜರು, ಜಡ್ಜ್ ಮುಂದೆ ಹಾಜರು, ಇದೇ ದಿನಚರಿ. ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬ ಬಂದಾಗಲೂ ಕೂಡ ಹೊಸಬ ಸಿಕ್ಕಿದಾಗ ವಾಪಸ್, ಈಗ ಚಿಕ್ಕಣ್ಣ ಬಂದಾಗ ವಾಪಸ್ ಕೇಳಬೇಕು, ಮುಗಿದೋಗುತ್ತೆ ಅಂತಿಲ್ಲ. ವಿಚಾರಣೆ ಬಿಟ್ಟರೆ ದಿನವಿಡೀ ರೂಮ್ನಲ್ಲಿ ಇರ್ತಾರೆ ದರ್ಶನ್. ಬೇರೆ ಏನು ಕೆಲಸ ಇಲ್ಲ, ರೂಮ್ನಲ್ಲೇ ಇರ್ತಾರೆ. ಕೊಡಿಸಿ. ಸದಾ ಚಾಪೆ ಮೇಲೆ ಮಲಗಿ ದೀರ್ಘಾಲೋಚನೆ ಮಾಡ್ತಾರಂತೆ. ತಡರಾತ್ರಿ ನಿದ್ದೆ, ಬೇಗ ಎದ್ದೇಳ್ತಾರೆ. 1-2 ದಿನ ದರ್ಶನ್ ಸರಿಯಾಗಿ ನಿದ್ರೆ ಮಾಡ್ತಿರಲಿಲ್ಲ. ಆರಂಭದಲ್ಲಿ ತಡರಾತ್ರಿ ನಿದ್ರೆಗೆ ಜಾರ್ತಾ ಇದ್ರು ದರ್ಶನ್. ದಿನಗಳದಂತೆ ಜೈಲಿಗೆ ಹೊಂದಿಕೊಂಡಿದ್ದಾರೆ ನಟ ದರ್ಶನ್. ಬೇಗ ಮಲಗ್ತಾರೆ, ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದಾರೆ. ಮೊದಲು ಕೂಡ ಬೇಗ ಎದ್ದೇಳುವಂಥ ಅಭ್ಯಾಸ ಅವರೇ ಹೇಳ್ತಾ ಇದ್ರು. ನಾನು ಎಷ್ಟು ಲೇಟಾಗಿ ಮಲಗಿದ್ರು ಕೂಡ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತೇಳಿ. ಆಮೇಲೆ 4-5 ಗಂಟೆಗೆ ಎದ್ದೇಳ್ತಾ ಇದ್ರು, ಯಾಕಂದರೆ ಜಿಮ್ಮಿಗೆ ಹೋಗ್ಲಿಕ್ಕಿದೆ ಅಂತೇಳಿ. ಬೆಳಗ್ಗೆ 7 ಗಂಟೆ ನಂತರ ವಿಚಾರಣೆ ಶುರುವಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಗಳು.
ಆಮೇಲೆ ಸಿಗರೇಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಚೈನ್ ಸ್ಮೋಕರ್ ಅಂದರೆ ಒಂದು ಸಿಗರೇಟ್ ಆದ ತಕ್ಷಣ ಒಂದು ಎಷ್ಟೇ ದೊಡ್ಡವನಾದರೂ ಸ್ಟೇಷನಲ್ಲಿ ಸಿಗರೇಟ್ ಸೇದಲ್ಲ. ಅದೊಂದು ಚೈನ್ ಸ್ಮೋಕರ್ಗಳು ಠಾಣೆಯಲ್ಲಿ ಕಕ್ಕಾಬಿಕ್ಕಿ ಆಗ್ತಾರೆ. ದೊಡ್ಡ ಪ್ರಾಬ್ಲಮ್ ಆಗೋದು ಈ ಚಟಗಳಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ದರ್ಶನ್ ಸ್ಥಿತಿ ಕೂಡ ಅದೇ ಆಗಿದೆ. ಸಿಗರೇಟ್ ಸಿಗ್ತಾ ಇಲ್ಲ. ಸಿಗರೇಟ್ ಕೊಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡಿದ್ದಾರಂತೆ. ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ ಯಾವುದೇ ರಾಜಾತಿಥ್ಯ ಬೇಡ ಅಂತೇಳಿ. ಆದರೂ ಸಿಗರೇಟ್ ವ್ಯವಸ್ಥೆ ಮಾಡಿಲ್ವಂತೆ ಪೊಲೀಸರು. ಸೊ ಹಾಗಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಒಬ್ಬ ಕೊಲೆ ಆರೋಪಿಗೆ, ಅದೇ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ.